ಅಗ್ನಿದೇವನ ಅಗ್ನಿದೇವ SBI ಬ್ಯಾಂಕಿನಿಂದ ಪಾಟೀಲನ ಕಡೆಯವನು 10 ಕೋಟಿ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ತಿರುಮಲ ಹೋಟೆಲ್ನಲ್ಲಿ ಕಡೆ ಹೋಗಿದ್ದಾನೆ. ಅವನು ನೋಡಲಿಕ್ಕೆ ಹೇಗಿರುವನು? ಅವನ ಪರಿಚಯ ನಿನಗೆ ಗೊತ್ತಿಲ್ಲ? ಅವನ್ಯಾರು? ಅವನ ಹೆಸರೇನು ನನಗೆ ಗೊತ್ತಿಲ್ಲ. ಅವನ ಪರಿಚಯ ನಿನಗಿಲ್ಲದಿದ್ದರೆ ಅವನು ನೋಡಲಿಕ್ಕೆ ಹೇಗಿರುವನು? ಅವನು ನೋಡಲಿಕ್ಕೆ ಸುಮಾರು 6 ಅಡಿ ಎತ್ತರ, ಜೋನಲ್ಲಿ ಕೂದಲು ಬಿಟ್ಟಿದ್ದಾನೆ. ಅವನು ಯಾವ ತರದ ಪ್ಯಾಂಟ್ ಶರ್ಟ್ ಧರಿಸಿದ್ದಾನೆ? ಬ್ಲೂ ಶರ್ಟ್, ವೈಟ್ ಪ್ಯಾಂಟ್ ಧರಿಸಿದ್ದಾನೆ. ಪಾಟೀಲ ಪಾಟೀಲ ಎಂದು ಹೆಸರಿಟ್ಟುಕೊಂಡು ನಾನೇ ರಾಜವಲಿ ಎಂದು ಬಡವರ ರಕ್ತವನ್ನು ನೀರಿನಂತೆ ಕುಡಿದು ಕಲ್ಲಿನ ಕೋಟೆಯಲ್ಲಿ ಕುಳಿತುಕೊಂಡು ನೀಡಿಸುತ್ತಿರುವ ಈ ಮುಚ್ಚಲೆ ಆಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನ ಶ್ರೀಮಂತಿಕೆಯನ್ನು ಕುಟ್ಟು ಬೂದಿ ಮಾಡಿ ನಿನ್ನ ಹೆಣ ಕರೆಂಟ್ ಹೊಡೆಯಕ್ಕಾಗೆ ಅಂತೆ ನಾ ಮಾಡದಿದ್ದರೆ ನನ್ನ ಹೆಸರು ಅವಧೂತ ಅಗ್ನಿದೇವನೇ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಬಡವರ ಮನೆ ಬೆಳಗುವ ಮಗ. ಬಡವರ ಮೇಲೆ ದರ್ಪದ ಪಾಲಿಕೆ ಮಾಡೋ ಕೆಟ್ಟ ಶ್ರೀಮಂತರ ಮೇಲೆ ಸುಡುವ ಬೆಂಕಿಯ ಉಂಡೆ. ಮಹಾನುಭಾವರನ್ನು ಕಾಪಾಡುವ ಮಹಾದೇವ, ನಿಮ್ಮಂತ ಕಚಡನ ಮಕ್ಕಳನ್ನು ನಿಮ್ಮಂತ ಕಟಕ ಶ್ರೀಮಂತರನ್ನು ಸುಟ್ಟು ಬೂದಿ ಮಾಡಲಿಕ್ಕೆ ಬಂದಿರುವ ಇವನು ಅಗ್ನಿದೇವ. ನಿನ್ನನ್ನು ಇಲ್ಲಿಯೇ ಹಾರ ಎನಿಸಿ ಪಾದಕ್ಕೆ ಅರ್ಪಿಸಿಕೊಳ್ಳಲು ಬಂದಿರುವ ಇವನು ಹಿಂಡು ಹುಲಿಗಳ ಗಂಡು ನಾಯಕ. ಜಾತಿ ಇಲ್ಲ. ನನ್ನ ಅಪ್ಪನ ಹೆಸರು ಎತ್ತಿ ನನ್ನ ಕೋಪವನ್ನು ಮತ್ತೊಂದಿದೆಯಾ? ಮಗಳೇ ಮುಗಿತೋ ನಿನ್ನ ಕಥೆ. ಗಿರ 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 ಗಿರ
ಈ ಪೃಥ್ವಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡಬಲ್ಲೆ, ಚುಕ್ಕಿಗಳ ಹಾಂದರವನ್ನೇ ಹಾಕಬಲ್ಲೆ, ತೇಜ ಪುಂಜರವನ್ನು ಮುಷ್ಟಿಯಲ್ಲಿ ಹಿಡಿದು ಆಕಾಶದ ಎತ್ತರಕ್ಕೆ ಎಸೆಯಬಲ್ಲೆ. ಮೇಲೆ ಎಂತ ನರ ಸತ್ತ ನಾಮಗಳ ಗತಿ ಅನಾಗತೆ. ಈ ಅಗ್ನಿದೇವನಿಗೆ ಎದುರಾದರೆ ಸಾವಿಗೆ, ಈ ಅಗ್ನಿದೇವನಿಗೆ ಶರಣಾದರೆ ಸಾವೇ ಇಲ್ಲ. ಶರಣಾಗದೆ ನನ್ನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಹಸಿದ ಹುಲಿಯಂತೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾ ಪಿತರ ಸತ್ತ ನೆನಪು ಮತ್ತೆ ಬಂದರೆ ಕೆಳಗಿದ ವೀರ ಕೇಸರಿಯಂತೆ ಇಲ್ಲಿ ಹೊಕ್ಕ ಪುಂಡ ಹುಲಿಯಂತೆ. ಈ ಅಗ್ನಿದೇವನಿಗೆ ಎದುರಾದರೆ, ಈ ಅಗ್ನಿದೇವನನ್ನು ಎದುರಾಕಿಕೊಳ್ಳುವುದು ಒಂದೇ, ಬೆಂಕಿಯಲ್ಲಿ ಸುಟ್ಟುಕೊಂಡು ಸತ್ತು ಹೋಗುವುದು ಒಂದೇ.